ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕರ್ನಾಟಕದಲ್ಲಿ ಮತ್ತೊಮ್ಮೆ ಮೀಸಲಾತಿ ಬೆಂಕಿ ಭುಗಿಲೆದ್ದಿದೆ. ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋಕೆ ಸಿದ್ದು ಸರ್ಕಾರ ತಯಾರಿ ನಡೆಸ್ತಾ ಇದ್ದು ತೀವ್ರ ಕೋಲಾಹಲಕ್ಕೆ ಕಾರಣವಾಗಿದೆ. ಕೆಲ ತಿಂಗಳ ಹಿಂದೆ ಅಂದ್ರೆ 2024ರ ಜನವರಿಯಲ್ಲಿ ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಮುಸ್ಲಿಂ ಜನಪ್ರತಿನಿಧಿಗಳ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡಿ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ 4% ಮೀಸಲಾತಿ ಕಲ್ಪಿಸಬೇಕು ಅಂತ ಮನವಿ ಮಾಡಿತ್ತು. ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದವರಿಗೆ ಕೊಟ್ಟಿರುವಂತೆ ಮುಸ್ಲಿಮರಿಗೂ ಮೀಸಲಾತಿ ಕೊಡಿ ಅಂತ ಕೇಳಿತ್ತು. ಆರಂಭದಲ್ಲಿ ರಾಜ್ಯ ಸರ್ಕಾರ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡೋಕೆ ಮುಂದಾಗಿತ್ತು. ಆದರೆ ತೀವ್ರ ವಿರೋಧ ಕೇಳಿಬಂದ ನಂತರ ಅದು ಅಲ್ಲೇ ಸ್ಟಕ್ ಆಗಿತ್ತು. ಈಗ ಬಜೆಟ್ ಅಧಿವೇಶನ ಶುರುವಾಗ್ತಿದ್ದ ಹಾಗೆ ಸದ್ದಿಲ್ಲದೆ ಇದರ ತಯಾರಿ ನಡೀತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗ ಆಲ್ರೆಡಿ KTTP ಕಾಯ್ದೆ 1999 ಹಾಗೂ 2000ನೇ ಇಸವಿಯ ಕರ್ನಾಟಕ ಕಾಯ್ದೆ 29ರ ಸೆಕ್ಷನ್ 6ಕ್ಕೆ ತಿದ್ದುಪಡಿ ತರುವ ಪ್ರಕ್ರಿಯೆಗೆ ಚಾಲನೆ ಕೊಡಲಾಗಿದೆ. ಆರ್ಥಿಕ ಇಲಾಖೆ ಕೂಡ ತಿದ್ದುಪಡಿ ಮಸೂದೆಯ ಕರಡನ್ನ ಸಿದ್ಧಪಡಿಸಿದ್ದು ಅದಕ್ಕೆ ಕಾನೂನು ಸಚಿವ HK ಪಾಟೀಲ್ ಒಪ್ಪಿಗೆ ಸೂಚಿಸಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸದ್ಯ ಇದುವರೆಗೂ ಸರ್ಕಾರ ಇದರ ಬಗ್ಗೆ ಸ್ಪಷ್ಟವಾಗಿ ಏನೂ ಹೇಳಿಲ್ಲ. ಆದ್ರೆ ಶೀಘ್ರದಲ್ಲೇ ಇದು ಸಚಿವ ಸಂಪುಟದಲ್ಲಿ ಚರ್ಚೆಯಾಗುತ್ತೆ. ಇದೇ ಅಧಿವೇಶನದಲ್ಲಿ ಮಂಡನೆ ಕೂಡ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ವಿಪಕ್ಷ ಬಿಜೆಪಿ ಭಾರೀ ವಿರೋಧ ವ್ಯಕ್ತಪಡಿಸಿದೆ. ಈ ಮೀಸಲಾತಿಯನ್ನ ಘೋಷಿಸಿದ್ರೆ ಇದು ಸಂವಿಧಾನ ವಿರೋಧಿ ಆಗುತ್ತೆ ಅಂತ ಬಿಜೆಪಿ ಹೇಳಿದೆ. ಧರ್ಮಾಧಾರಿತ ಮೀಸಲಾತಿ ಕೊಡೋಕೆ ಬರೋದಿಲ್ಲ ಅಂತ ಹೇಳಿದೆ. ಅತ್ತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮಾತನಾಡಿ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರು ಮಾತ್ರನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವೋಟ್ ಬ್ಯಾಂಕ್ಗೋಸ್ಕರ ಮುಸ್ಲಿಮರಿಗೆ ಉದ್ಯೋಗ ಮತ್ತು ಶೈಕ್ಷಣಿಕ ಮೀಸಲಾತಿ ಕೊಡಲಾಗಿದೆ. ಈಗ ಸರ್ಕಾರಿ ಕಾಮಗಾರಿಗಳಲ್ಲೂ ಮೀಸಲಾತಿ ಕೊಡೋಕೆ ಸರ್ಕಾರ ಮುಂದಾಗಿದೆ ಅಂತ ಟೀಕಿಸಿದ್ದಾರೆ. ಅಂದಹಾಗೆ ರಾಜ್ಯದ ಸರ್ಕಾರಿ ಗುತ್ತಿಗೆಯಲ್ಲಿ ಸದ್ಯ SC/ST ಸಮುದಾಯಕ್ಕೆ 24%, ಇನ್ನು OBC ಪ್ರವರ್ಗ 1ರಲ್ಲಿ ಬರೋ ಸಮುದಾಯಗಳಿಗೆ 4% ಹಾಗೂ ಪ್ರವರ್ಗ 2ರಲ್ಲಿ ಬರೋರಿಗೆ 15% ಮೀಸಲಾತಿ ಇದೆ. ಅಂದ್ರೆ ಒಟ್ಟು ಈ ಗುತ್ತಿಗೆಯಲ್ಲಿ ಈಗ 43% ಮೀಸಲಾತಿ ಇದೆ. ಈಗ ಅದನ್ನ ಇನ್ನಷ್ಟು ಹೆಚ್ಚಿಸೋಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಇನ್ನು ತೀವ್ರ ಪರ ವಿರೋಧಗಳ ನಡುವೆ ಗ್ರೇಟರ್ ಬೆಂಗಳೂರು ವಿಧೇಯಕದ ಪರಿಶೀಲನಾ ವರದಿಯನ್ನ ಬಜೆಟ್ ಅಧಿವೇಶನದಲ್ಲಿ ಮಂಡಿಸಲಾಗಿದೆ. ಈ ಪರಿಶೀಲನಾ ಸಮಿತಿಯ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ರಿಜ್ವಾನ್ ಅರ್ಷದ್ ಈ ವರದಿಯನ್ನ ಮಂಡಿಸಿದ್ದಾರೆ. ಇದರಲ್ಲಿ ಸಾಕಷ್ಟು ಬದಲಾವಣೆ ಮಾಡಲಾಗಿದೆ. ಬೆಂಗಳೂರನ್ನ ಗರಿಷ್ಠ 7 ನಗರ ಪಾಲಿಕೆಗಳಾಗಿ ವಿಭಜನೆ ಮಾಡಬೇಕು. 7ಕ್ಕಿಂತ ಜಾಸ್ತಿ ಆಗಬಾರದು. ಅಲ್ಲದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸದಸ್ಯರ ಪಟ್ಟಿಯಲ್ಲಿ DC ಮತ್ತು SP ಸೇರ್ಪಡೆಯನ್ನ ಮತ್ತೊಮ್ಮೆ ಪರಿಶೀಲಿಸಬೇಕು. ಎಷ್ಟು ನಗರ ಪಾಲಿಕೆಗಳನ್ನ ಮಾಡಲಾಗುತ್ತೋ ಅವುಗಳಿಗೆಲ್ಲ ಸಮಾನವಾಗಿ ವಾರ್ಡ್ಗಳನ್ನ ಹಂಚಿಕೆ ಮಾಡಬೇಕು. ವಾರ್ಡ್ಗಳು 100ಕ್ಕಿಂತ ಕಮ್ಮಿ ಇರಬಾರದು, 200ಕ್ಕಿಂತ ಹೆಚ್ಚಿರಬಾರದು ಅಂತ ಸಮಿತಿ ಹೇಳಿದೆ. ಅಲ್ಲದೆ ಪ್ರತಿ ವರ್ಷದ ಜೂನ್ ತಿಂಗಳಲ್ಲಿ ಸದಸ್ಯರು ಆಸ್ತಿ ಘೋಷಿಸಬೇಕು. ನಗರ ಪಾಲಿಕೆಯ ಯಾವುದೇ ವಾರ್ಡ್ನಲ್ಲಿ ಯಾವುದೇ ಸ್ಪರ್ಧೆಗೆ ಅವಕಾಶ ಇರುತ್ತೆ. ಆದರೆ ಒಬ್ಬರು ಏಕಕಾಲದಲ್ಲಿ ಒಂದೇ ವಾರ್ಡ್ನಲ್ಲಿ ಸ್ಪರ್ಧಿಸಬೇಕು. ಚುನಾವಣೆಯಲ್ಲಿ ಗೆದ್ದ ಸದಸ್ಯ ಬೇರೆ ನಗರ ಪಾಲಿಕೆ ಮತದಾರರ ಪಟ್ಟಿಗೆ ಬದಲಾವಣೆ ಮಾಡಿಕೊಳ್ಳೋ ಹಾಗಿಲ್ಲ. ಬದಲಾವಣೆ ಮಾಡಿಕೊಂಡ್ರೆ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ಅಂತ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಏನೋ ಮೇಯರ್ ಉಪಮೇಯರ್ ಅಧಿಕಾರಾವಧಿಯನ್ನ 30 ತಿಂಗಳಿಗೆ ನಿಗದಿಪಡಿಸುವುದು, ಆಸ್ತಿ ತೆರಿಗೆ ಪಾವತಿ ಮಾಡದೆ ಹೋದ್ರೆ 2 ವರ್ಷಗಳ ಬಳಿಕ ಅವರ ಆಸ್ತಿಯನ್ನ ಜಪ್ತಿ ಮಾಡೋದು, ನಗರ ಪಾಲಿಕೆ ವಿಸರ್ಜನೆ ಮಾಡೋಕೆ ರಾಜ್ಯ ಸರ್ಕಾರಕ್ಕಿರುವ ಅಧಿಕಾರವನ್ನ ಮುಂದುವರಿಸುವುದು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನ ಸಲಹಾ ಸಮಿತಿ ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿ ಮಂಡನೆ ಮಾಡಿದೆ. ಅಲ್ಲದೆ ಮನರಂಜನಾ ಕಾರ್ಯಕ್ರಮಗಳ ಮೇಲೆ ತೆರಿಗೆ ಸೇರ್ಪಡೆ ಮಾಡಬೇಕು ಅಂತ ಕೂಡ ಇದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಕಾಲದ ಬೋಫೋರ್ಸ್ ಹಗರಣ ಸಂಬಂಧ ಪ್ರಮುಖ ಬೆಳವಣಿಗೆಯಾಗಿದೆ. ಈ ಹಗರಣದ ಬಗ್ಗೆ ಮಾಹಿತಿ ನೀಡಿ ಅಂತ ಭಾರತ ಸರ್ಕಾರ ಅಮೆರಿಕ ಬಳಿ ಮನವಿ ಮಾಡಿಕೊಂಡಿದೆ. ಸದ್ಯ CBI ಇದರ ತನಿಖೆ ನಡೆಸ್ತಾ ಇದ್ದು, ಈ ಮುಂಚೆ ಹಗರಣದ ಬಗ್ಗೆ ಅಮೆರಿಕ ಮೂಲದ ಪ್ರೈವೇಟ್ ಡಿಟೆಕ್ಟಿವ್ ಕಂಪನಿ ಫೇರ್ಫ್ಯಾಕ್ಸ್ ತನಿಖೆ ಮಾಡಿತ್ತು. ಕಂಪನಿಯ ಮುಖ್ಯಸ್ಥ ಮೈಕಲ್ ಹರ್ಷ್ಮನ್ ಇದರ ತನಿಖೆ ಮಾಡಿದ್ರಂತೆ. ಅದರ ಮಾಹಿತಿ ಇದ್ರೆ ಕೊಡಿ ಅಂತ CBI ಕೇಳಿದೆ.
ಅಂದಹಾಗೆ 1986ರಲ್ಲಿ ರಾಜೀವ್ ಗಾಂಧಿ ಸರ್ಕಾರ ಸ್ವೀಡನ್ ಮೂಲದ ಬೋಫೋರ್ಸ್ ಸಂಸ್ಥೆಯಿಂದ ಫಿರಂಗಿ ಖರೀದಿ ಮಾಡೋಕೆ ಅಂದ್ರೆ ತೋಪುಗಳನ್ನ ಖರೀದಿ ಮಾಡೋಕೆ ಸ್ವೀಡನ್ ಸರ್ಕಾರದೊಂದಿಗೆ 1437 ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದ ಮಾಡಿಕೊಂಡಿತ್ತು. ಆದ್ರೆ ಇದರಲ್ಲಿ 64 ಕೋಟಿ ರೂಪಾಯಿ ಹಗರಣ ಆಗಿದೆ ಅನ್ನೋ ಆರೋಪ ಇತ್ತು. ಅವತ್ತಿಗೆ ಭಾರತದಲ್ಲಿ ನಡೆದ ಅತ್ಯಂತ ದೊಡ್ಡ ಸ್ಕ್ಯಾಮ್ ಅಂತ ಇದನ್ನ ಪರಿಗಣಿಸಲಾಗುತ್ತೆ. ಅದರ ತನಿಖೆಯನ್ನ ಈಗ ನಡೆಸಲಾಗ್ತಾ ಇದೆ. ಬೆಂಗಳೂರಲ್ಲಿ ಮೆಟ್ರೋ ದರ ಏರಿಕೆಯಾದ ನಂತರ ವಾಯು ಮಾಲಿನ್ಯ ಭಾರಿ ಹೆಚ್ಚಳವಾಗಿದೆ ಅಂತ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹೇಳಿದೆ. ದರ ಏರಿಕೆ ನಂತರ ಜನರು ತಮ್ಮ ಸ್ವಂತ ವಾಹನಗಳನ್ನು ಬಳಸೋಕೆ ಆರಂಭಿಸಿದ್ರು. ಇದರಿಂದ ವಾಹನ ಓಡಾಟ ಹೆಚ್ಚಾಗಿ ಈ ರೀತಿಯಾಗಿದೆ ಅಂತ ಮಂಡಳಿ ಹೇಳಿದೆ. ಅತ್ತ ಮೆಟ್ರೋ ದರ ಏರಿಕೆಯಿಂದ ಪ್ರಯಾಣಿಕರ ಸಂಖ್ಯೆಯಲ್ಲಿ ಮೆಟ್ರೋದಲ್ಲಿ 10%ಗೂ ಅಧಿಕ ಬಿದ್ದು ಹೋಗಿರೋದು ಕೂಡ ಮಾಹಿತಿಯಿಂದ ಲಭ್ಯವಾಗ್ತಾ ಇದೆ. ಏನೋ ರಾಜ್ಯ ಸರ್ಕಾರ ಹಾಲು ಉತ್ಪಾದಕರ ಬರೋಬ್ಬರಿ 656 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಬಾಕಿ ಇಟ್ಕೊಂಡಿದೆ. ಹಣಕಾಸು ಇಲಾಖೆಯಿಂದ ದುಡ್ಡು ಬಿಡುಗಡೆಯಾಗಿಲ್ಲ, ಹಾಗ ಕೊಡಕ್ಕಾಗಿಲ್ಲ ಇನ್ನು ಕೂಡ ಅಂತ ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ಅಕ್ರಮ ಚಿನ್ನ ಕಳ್ಳ ಸಾಗಾಣಿಕೆ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ನಟಿ ರನ್ಯಾ ರಾವ್ ನಿವಾಸದ ಮೇಲೆ ಡಿಆರ್ಐ ಅಂದ್ರೆ ಕಂದಾಯ ಗುಪ್ತಚರ ಅಧಿಕಾರಿಗಳು ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ನವರು ರೇಡ್ ಮಾಡಿದ್ದಾರೆ. 2 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ 2.67 ಕೋಟಿ ರೂಪಾಯಿ ಕ್ಯಾಶ್ ಸೇರಿ 17.29 ಕೋಟಿ ರೂಪಾಯಿ ಮೌಲ್ಯದ ವಸ್ತುಗಳನ್ನ ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಮಂಗಳೂರಿನ ಪರಂಗಿಪೇಟೆಯ 12ನೇ ತರಗತಿ ವಿದ್ಯಾರ್ಥಿ ದಿಗಂತ್ ನಾಪತ್ತೆ ಪ್ರಕರಣ ವಿಧಾನಸಭಾ ಅಧಿವೇಶನದಲ್ಲೂ ಪ್ರಸ್ತಾಪ ಆಗಿದೆ. ಶೂನ್ಯ ವೇಳೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಫೆಬ್ರವರಿ 25ನೇ ತಾರೀಕು ಕಾಣೆಯಾದ ವಿದ್ಯಾರ್ಥಿ ಪ್ರಕರಣ ಏನಾಯಿತು ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ರು. ಗೃಹ ಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಇದಕ್ಕೆ ಉತ್ತರ ಕೊಟ್ಟ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ನಾಪತ್ತೆಯಾದ ದಿಗಂತ್ಗಾಗಿ ಎಸ್ಪಿ ನೇತೃತ್ವದಲ್ಲಿ 7 ಪೊಲೀಸ್ ಟೀಮ್ಗಳನ್ನ ರಚಿಸಲಾಗಿದೆ. ತನಿಖೆ ತೀವ್ರಗತಿಯಲ್ಲಿದೆ. ಶೀಘ್ರದಲ್ಲಿ ಅವರನ್ನ ಪತ್ತೆ ಹಚ್ಚುತ್ತೇವೆ. ಪೋಷಕರು ಭಯಪಡೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅಂದಹಾಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದಾತ ಇನ್ನೂ ಬಂದಿಲ್ಲ, ಅಪಹರಣ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಇದೆ. ತನಿಖೆ ನಡೀತಾ ಇದೆ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಇದರಲ್ಲಿ ಕರ್ನಾಟಕದ ಸೆಕ್ಷನ್ ರೆಡಿ ಆಗಿದೆ. ವಾಹನಗಳನ್ನ ಓಡಾಡೋಕೆ ಬಿಡ್ತಾ ಇದ್ದಾರೆ. ಆದ್ರೆ ಅಪಘಾತಗಳು ಆಗ್ತಾ ಇದ್ದ ಹಾಗೆ ಬೈಕ್ ಗಳನ್ನ ಈಗ ಬ್ಯಾನ್ ಮಾಡಲಾಗಿದೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಲ್ಲಿ ಅಪಘಾತ ಆದ ನಂತರ ದ್ವಿಚಕ್ರ ವಾಹನಗಳು ಸರ್ವಿಸ್ ರೋಡ್ ನಲ್ಲೇ ಹೋಗಬೇಕಾಗುತ್ತೆ ಅಂತ ನಿಯಮ ಹಾಕಲಾಗಿದೆ. ಏನೋ ಮಣಿಪುರದಲ್ಲಿ ಬಂಡುಕೋರರ ಬಂಧನ ಮುಂದುವರೆದಿದೆ. ಅಪ್ರಾಪ್ತರು ಸೇರಿ ಒಟ್ಟು 5 ಬಂಡುಕೋರರನ್ನ ಭದ್ರತಾ ಪಡೆಗಳು ಬಂಧಿಸಿವೆ. ಕುಕಿ ನ್ಯಾಷನಲ್ ಆರ್ಮಿಯ 4 ಸದಸ್ಯರು ಹಾಗೂ ನಿಷೇಧಿತ ಕಾಂಗ್ಲೆಪಾ ಕಮ್ಯುನಿಸ್ಟ್ ಪಾರ್ಟಿಯ ಒಬ್ಬ ಸದಸ್ಯನನ್ನ ಅರೆಸ್ಟ್ ಮಾಡಲಾಗಿದೆ. ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿದೆ. ಮೊಘಲ್ ರಾಜ ಔರಂಗಜೇಬ್ ಪರವಾಗಿ ಹೇಳಿಕೆ ಕೊಟ್ಟಿದ್ದ ಮಹಾರಾಷ್ಟ್ರದ ಸಮಾಜವಾದಿ ಪಾರ್ಟಿ ಶಾಸಕ ಅಬು ಅಜ್ಮಿ ಅವರನ್ನ ಮಹಾರಾಷ್ಟ್ರ ಅಸೆಂಬ್ಲಿಯಿಂದ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ. ಮತದಾನದ ಮೂಲಕ ಈ ಪ್ರಕ್ರಿಯೆ ನಡೆದಿದೆ. ಸದ್ಯ ನಡೀತಾ ಇರೋ ಬಜೆಟ್ ಅಧಿವೇಶನ ಅಂತ್ಯವಾಗುವವರೆಗೂ ಅಂದ್ರೆ ಮಾರ್ಚ್ 26ನೇ ತಾರೀಕಿನವರೆಗೆ ಅಮಾನತು ಮಾಡಲಾಗಿದೆ. ಅಬು ಅಜ್ಮಿ ಔರಂಗಜೇಬ್ ಕ್ರೂರ ವ್ಯಕ್ತಿಯಲ್ಲ, ಅನೇಕ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ, ಇತಿಹಾಸದಲ್ಲಿ ಅವ್ರನ್ನ ತಪ್ಪಾಗಿ ತೋರಿಸಲಾಗಿದೆ ಅಂತ ಹೇಳಿದ್ರು. ಇನ್ನು ಇದು ವಿವಾದಕ್ಕೆ ಈಡಾಗ್ತಿದ್ದ ಹಾಗೆ ಶಿವಾಜಿಗೆ ಅಪಮಾನ ಮಾಡೋ ರೀತಿ ಹೇಳಿಕೆ ಕೊಟ್ರೆ ನಾವು ಅದನ್ನ ಸಹಿಸೋದಿಲ್ಲ ಅಂತ ಮಹಾರಾಷ್ಟ್ರ ಬಿಜೆಪಿ ನಾಯಕರು ಹೇಳಿದ್ರು. ಈಗ ಸಸ್ಪೆಂಡ್ ಮಾಡಲಾಗಿದೆ. ಅತ್ತ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಪ್ರತಿಕ್ರಿಯಿಸಿ ಆತನನ್ನ ಸಮಾಜವಾದಿ ಪಾರ್ಟಿಯಿಂದ ತೆಗೆದುಹಾಕಿ ಇಲ್ಲೇ ಹೋದ್ರೆ ಯುಪಿ ಕಳಿಸಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕಿಡಿಕಾರಿದ್ದಾರೆ. ಜೊತೆಗೆ ಔರಂಗಜೇಬ್ ಪೂಜಿಸುವ ನಿಮಗೆ ದೇಶದಲ್ಲಿರೋ ಹಕ್ಕಿದೆಯಾ ಅಂತ ಯೋಗಿ ಪ್ರಶ್ನೆ ಮಾಡಿದ್ದಾರೆ. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯಿಂದ ತಮಿಳುನಾಡಿಗೆ ಪ್ರಾತಿನಿಧ್ಯ ಕಮ್ಮಿಯಾಗುತ್ತೆ ಅಂತ ತಮಿಳುನಾಡಿನ ಡಿಎಂಕೆ ಸರ್ಕಾರ, ಸ್ಟಾಲಿನ್ ಸರ್ಕಾರ ಆರೋಪ ಮಾಡ್ತಾ ಇದೆ. ಈಗ ಅದರ ಮುಂದುವರೆದ ಭಾಗವಾಗಿ ಸರ್ವ ಪಕ್ಷಗಳ ಸಭೆ ಅಂತ ನಡೆಸಿದ್ರು. ಡಿಎಂಕೆ ಮಿತ್ರ ಪಕ್ಷಗಳು ಮಾತ್ರ, ಬಿಜೆಪಿ ಹೋಗಿರಲಿಲ್ಲ. ಅದರಲ್ಲಿ ಒಂದಷ್ಟು ನಿರ್ಣಯಗಳನ್ನ ಮಂಡಿಸಲಾಗಿದೆ. ಮುಂದಿನ 30 ವರ್ಷಗಳ ಕಾಲ ಅಂದ್ರೆ 2056ರವರೆಗೆ 1971ರ ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಆಗಬೇಕು. ಪಿಎಂ ಮೋದಿ ಈ ಬಗ್ಗೆ ಭರವಸೆ ಕೊಡಬೇಕು. ಈ ಮೂಲಕ ಭಾರತದ ಎಲ್ಲ ರಾಜ್ಯಗಳಲ್ಲಿ ಯಶಸ್ವಿಯಾಗಿ ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನ ಜಾರಿ ಮಾಡೋಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಲ್ಲದೆ ಕ್ಷೇತ್ರಗಳ ಪುನರ್ ವಿಂಗಡಣೆ ಸಮಸ್ಯೆ ಬಗ್ಗೆ ಧ್ವನಿ ಎತ್ತೋಕೆ ದಕ್ಷಿಣ ಭಾರತದ ರಾಜ್ಯಗಳ ಎಲ್ಲ ಪಕ್ಷಗಳ ಸಂಸದರು ಒಟ್ಟಾಗಬೇಕು. ಅವರೆಲ್ಲ ಸೇರಿ ಜಾಯಿಂಟ್ ಆಕ್ಷನ್ ಗ್ರೂಪ್ ರಚಿಸಬೇಕು ಅಂತ ಕೂಡ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ಏನೋ ಮಣಿಪುರದ ಪೂರ್ವ ಇಂಫಾಲ್ ಭಾಗದಲ್ಲಿ 5.7 ತೀವ್ರತೆಯ ಭೂಕಂಪ ಉಂಟಾಗಿದೆ. ಬೆಳಗ್ಗೆ 11:06ಕ್ಕೆ ಮತ್ತು ಮಧ್ಯಾಹ್ನ 12:20ಕ್ಕೆ ಒಟ್ಟು 2 ಸಲ ಭೂಮಿ ಕಂಪಿಸಿದೆ. ಕಂಪನದ ಕೇಂದ್ರ ಬಿಂದು ಮೇಲ್ಮೈನಿಂದ 44 ಕಿಲೋಮೀಟರ್ ಆಳದಲ್ಲಿ ಪತ್ತೆಯಾಗಿದೆ. ಘಟನೆಯಿಂದ ಯಾವುದೇ ಹಾನಿ ಇನ್ನೂ ಕೂಡ ರಿಪೋರ್ಟ್ ಆಗಿಲ್ಲ. ಇತ್ತೀಚೆಗೆ ಯುಪಿ ಅಸೆಂಬ್ಲಿ ಒಳಗೆ ಶಾಸಕನೊಬ್ಬ ಗುಟ್ಕಾ ಉಗುಳಿ ಅನಾಗರಿಕವಾಗಿ ವರ್ತಿಸಿದ್ದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಅದರ ಬೆನ್ನಲ್ಲೇ ಅಸೆಂಬ್ಲಿಯಲ್ಲಿ ಪಾನ್ ಮಸಾಲ ಸೇವನೆಯನ್ನ ಸಂಪೂರ್ಣ ಬ್ಯಾನ್ ಮಾಡಲಾಗಿದೆ. ನಿಯಮ ಉಲ್ಲಂಘಿಸಿದ್ರೆ 1,000 ರೂಪಾಯಿ ದಂಡ ಹಾಕಲಾಗುತ್ತೆ ಅಂತ ಯುಪಿ ವಿಧಾನಸಭಾ ಸ್ಪೀಕರ್ ಸತೀಶ್ ಮಹಾನ್ ಹೇಳಿದ್ದಾರೆ. ಸತೀಶ್ ಮಹಾನ್ ಅವರೇ, ಮಹಾನ್ ದಂಡ ಹಾಕಿದರೆ ನೀವು ಶಾಸಕರಿಗೆ ಉಗಿದ್ರೆ 1,000 ರೂಪಾಯಿ ದಂಡ ಅಂತೆ.
ಇಂಟ್ರೆಸ್ಟಿಂಗ್ ಬೆಳವಣಿಗೆಯಲ್ಲಿ ಭಾರತ ಮತ್ತು ತಾಲಿಬಾನ್ ನಾಯಕರ ನಡುವೆ ಮಾತುಕತೆ ನಡೆದಿದೆ. ಇರಾನ್ನಲ್ಲಿರೋ ಭಾರತದ ರಾಯಭಾರಿ ಗೌರವ್ ಶ್ರೇಷ್ಠ ಅಲ್ಲಿರೋ ಅಫ್ಘಾನ್ ರಾಯಭಾರಿ ಫಜಲ್ ಹಕಾನಿಯನ್ನ ಮೀಟ್ ಮಾಡಿ ಮಾತನಾಡಿದ್ದಾರೆ. ಇರಾನ್ನ ಚಬಹರ್ ಬಂದರು ಮೂಲಕ ರಫ್ತು ಮತ್ತು ಆಮದು ಕ್ಷೇತ್ರದಲ್ಲಿ ಸಹಕಾರ ವಿಸ್ತರಿಸುವ ಸಲುವಾಗಿ ಡಿಸ್ಕಷನ್ ನಡೆದಿದೆ. 2 ತಿಂಗಳ ಹಿಂದೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಯುಎಇನಲ್ಲಿ ತಾಲಿಬಾನ್ನ ಹಂಗಾಮಿ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟಾಕಿರನ್ನ ಮೀಟ್ ಮಾಡಿದ್ರು. ದಕ್ಷಿಣ ಅಮೆರಿಕನ್ ದೇಶ ಗಯಾನಾದ ಪ್ರಧಾನಿ ಮಾರ್ಕ್ ಫಿಲಿಪ್ಸ್ ಭಾರತಕ್ಕೆ ಬಂದಿದ್ದಾರೆ. ಮಾರ್ಚ್ 7ರವರೆಗೆ ನಡೆಯಲಿರೋ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ನಲ್ಲಿ ಫಿಲಿಪ್ಸ್ ಭಾಗವಹಿಸ್ತಾ ಇದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ಸೆಮೀಸ್ನಲ್ಲಿ ಭಾರತದ ವಿರುದ್ಧ ಆಸ್ಟ್ರೇಲಿಯಾ ಸೋತ ಬೆನ್ನಲ್ಲೇ ಆಸ್ಟ್ರೇಲಿಯಾ ಕ್ಯಾಪ್ಟನ್ ಸ್ಟೀವ್ ಸ್ಮಿತ್ ಏಕದಿನ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಆದರೆ ಟೆಸ್ಟ್ ಹಾಗೂ ಅಂತಾರಾಷ್ಟ್ರೀಯ T20 ಪಂದ್ಯಗಳಲ್ಲಿ ಆಡೋದನ್ನ ಮುಂದುವರಿಸ್ತೀನಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಆಸ್ಟ್ರೇಲಿಯಾ ಪರ 170 ಏಕದಿನ ಪಂದ್ಯಗಳನ್ನಾಡಿರೋ ಸ್ಮಿತ್ 12 ಸೆಂಚುರಿ ಸಹಿತ 5,800 ರನ್ ಗಳಿಸಿದ್ದಾರೆ. ಇನ್ನೊಂದು ಕಡೆ ಮುಂದಿನ 2025ರ IPLನಲ್ಲಿ ಆಡೋಕೆ ಸಜ್ಜಾಗಿರೋ ಆಟಗಾರರಿಗೆಲ್ಲ BCCI ಕೆಲ ಕಠಿಣ ನಿಯಮಗಳನ್ನ ಜಾರಿಗೊಳಿಸಿದೆ. ಆಟಗಾರರು ಅಭ್ಯಾಸ ನಡೆಸೋಕೆ ಹಾಗೂ ಮ್ಯಾಚ್ ಆಡೋಕೆ ಗ್ರೌಂಡ್ಗೆ ಕಡ್ಡಾಯವಾಗಿ ಟೀಮ್ನ ಬಸ್ನಲ್ಲೇ ಬರಬೇಕು. ಆಟಗಾರರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಪ್ಲೇಯರ್ಗಳ ಫ್ಯಾಮಿಲಿ ಮೆಂಬರ್ಗಳಿಗೆ ಯಾವುದೇ ಅವಕಾಶ ಇರೋದಿಲ್ಲ. ಇನ್ನು ಆಟಗಾರರು ಕೂಡ ತಮ್ಮ ಜೊತೆ ಅಡುಗೆ ಮಾಡೋರು, ಕ್ಷೌರಿಕರು ಹೀಗೆ ಇತರ ಪರ್ಸನಲ್ ಸ್ಟಾಫ್ಗಳನ್ನ ಕರ್ಕೊಂಡ್ಬರೋ ಹಾಗಿಲ್ಲ ಅಂತ ಹಲವು ನಿಯಮಗಳನ್ನ ಜಾರಿಗೆ ತರಲಾಗಿದೆ. ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ತಂಡಗಳ ಮಧ್ಯೆ ಚಾಂಪಿಯನ್ಸ್ ಟ್ರೋಫಿ ಸೆಮಿಫೈನಲ್ ಮ್ಯಾಚ್ ಶುರುವಾಗಿದೆ. ಪಾಕ್ನ ಲಾಹೋರ್ನಲ್ಲಿ ಈ ಪಂದ್ಯ ನಡೀತಾ ಇದೆ. ಟಾಸ್ ಗೆದ್ದ ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿದೆ. ನಿಗದಿತ 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 362 ರನ್ ಗಳಿಸಿ ಹರಿಣಗಳಿಗೆ ಬಿಗ್ ಟಾರ್ಗೆಟ್ ನೀಡಿದೆ. ನ್ಯೂಜಿಲೆಂಡ್ ಪರವಾಗಿ ರಚಿನ್ ರವೀಂದ್ರ 108 ಹಾಗೂ ಕೇನ್ ವಿಲಿಯಮ್ಸನ್ 102 ರನ್ ಗಳಿಸಿ ಉತ್ತಮ ಪ್ರದರ್ಶನ ತೋರಿದ್ರು. ಆಫ್ರಿಕಾ ಪರ ಲುಂಗಿ ಎಂಗಿಡಿ 3 ವಿಕೆಟ್ ಪಡೆದ್ರು. ಇನ್ನು ಗುರಿ ಬೆನ್ನತ್ತಿರೋ ಹರಿಣಗಳ ಸ್ಕೋರ್ ಕಾರ್ಡ್ ಈ ವಿಡಿಯೋ ರೆಕಾರ್ಡ್ ಆಗೋ ವೇಳೆ ಈ ರೀತಿಯಾಗಿತ್ತು. ಇನ್ನು ಭಾರತದ ಷೇರುಪೇಟೆ ಕಡೆಗೂ ಕೂಡ ಜೋಶ್ ಕಂಡುಕೊಂಡಿದೆ. ಸುಮಾರು 10 ದಿನಗಳ ಬಳಿಕ ಮತ್ತೆ ಮಾರ್ಕೆಟ್ಗೆ ಚಾರ್ಜ್ ಬಂದಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 740 ಪಾಯಿಂಟ್ಸ್ ರೈಸ್ ಆಗಿ 73,730 ಆಯಿತು. ನಿಫ್ಟಿ 254 ಪಾಯಿಂಟ್ಸ್ ರೈಸ್ ಆಗಿ 22,337 ಆಯಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಬೆದರಿಕೆಗಳನ್ನೆಲ್ಲ ಬದಿಗುತ್ತಿ ಮಾರ್ಕೆಟ್ ಕಂಬ್ಯಾಕ್ ಮಾಡಿದೆ. ಕೆನಡಾ ಮತ್ತು ಮೆಕ್ಸಿಕೋ ಮೇಲೆ ಅಮೆರಿಕ ಹೇರಿದ ಟ್ಯಾರಿಫ್ ಅನ್ನ ವಾಪಸ್ ತಗೊಳ್ಳೋದು ಅಥವಾ ಕಮ್ಮಿ ಮಾಡೋದು ಆ ರೀತಿ ಸಾಧ್ಯತೆ ಇದೆ ಅಂತ ಅಮೆರಿಕದ ವಾಣಿಜ್ಯ ಕಾರ್ಯದರ್ಶಿ ಹಾವರ್ಡ್ ಲಟ್ನಿಕ್ ಹೇಳಿಕೆ ಕೊಟ್ಟರು. ಇದಾದ ನಂತರ ಏಷ್ಯನ್ ಮಾರುಕಟ್ಟೆ ಚೇತರಿಸಿಕೊಂಡಿದೆ. ಇದರ ಪಾಸಿಟಿವ್ ಎಫೆಕ್ಟ್ ಭಾರತದ ಷೇರುಪೇಟೆ ಮೇಲೂ ಕೂಡ ಆಗಿದೆ. ಬಹುತೇಕ ಎಲ್ಲ ಪ್ರಮುಖ ಸೆಕ್ಟರ್ಗಳು ಗ್ರೀನ್ನಲ್ಲಿ ಎಂಡ್ ಆದವು. ಕಳೆದ ಹಲವು ಸೆಷನ್ಗಳಲ್ಲಿ ಭಾರಿ ಸೆಲ್ಲಿಂಗ್ ಪ್ರೆಷರ್ ಅನುಭವಿಸಿದ್ದ ಮೆಟಲ್ ಸ್ಟಾಕ್ ಮೇಲೆ ಹೂಡಿಕೆದಾರರು ಆಸಕ್ತಿ ತೋರಿಸಿದ್ದಾರೆ. ಭಾರಿ ಬೈಯಿಂಗ್ ನಡೆದಿದೆ. ಮೀಡಿಯಾ ಹಾಗೂ ಆಟೋ ಸ್ಟಾಕ್ಗಳು ಕೂಡ ಚೆನ್ನಾಗಿ ರಿಕವರ್ ಆಗಿವೆ. ಅದಾನಿ ಪೋರ್ಟ್ಸ್, ಪವರ್ ಗ್ರಿಡ್, ಮಹೀಂದ್ರ ಅಂಡ್ ಮಹೀಂದ್ರ, ಟಾಟಾ ಸ್ಟೀಲ್, ಅದಾನಿ ಎಂಟರ್ಪ್ರೈಸಸ್ ಲಾಭ ಮಾಡಿಕೊಂಡಿವೆ. ಆದರೆ ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್, ಗ್ರಾಸಿಮ್ ಇಂಡಸ್ಟ್ರೀಸ್, ಇಂಡಸ್ಇಂಡ್ ಬ್ಯಾಂಕ್ ಮತ್ತು ಶ್ರೀರಾಮ್ ಫೈನಾನ್ಸ್ ರೆಡ್ನಲ್ಲಿದ್ವು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 19 ಪೈಸೆ ಜಾಸ್ತಿಯಾಗಿ 87 ರೂಪಾಯಿ ಆಗಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 132 ರೂಪಾಯಿ ಕಮ್ಮಿಯಾಗಿ 86,300 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 122 ರೂಪಾಯಿ ಕಮ್ಮಿಯಾಗಿ 79,050 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 700 ರೂಪಾಯಿ ಹೆಚ್ಚಾಗಿ 95,993 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.comನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.